ಯಾಕೆ ಮುಂದೆ ಹೋಗ್ತಾ ಇದೆಯಲ್ಲ ತೊಳ್ಬಿಡ್ತೀವಿ ಅಂತ ಅಂತೀಯಲ್ಲ ಅದಕ್ಕೆ. ಸರಿ ಆಯ್ತು, ಒಳ್ಳೇದು. ಹಾಯ್, ನೀವು ನೋಡ್ತಾ ಇದ್ದೀರಾ ವಿಲೇಜ್ ಲೇಡೀಸ್ ಕುಕಿಂಗ್. ನಾನು ಪೂರ್ಣಿಮಾ. ನಾನು ಪೂಜಾ. ಯಾರ್ಯಾರು ನಮ್ಮ ಚಾನಲ್ನ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ತಪ್ಪದೆ ಕಮೆಂಟ್ ಮಾಡಿ. ಇವತ್ತಿನ ಸ್ಪೆಷಲ್ ಬ್ಯಾಡ್ಗೆ ಚಿಕನ್ ಚಾಪ್ಸ್ ಮತ್ತೆ ಪರೋಟ ಮಾಡ್ತಾ ಇದೀವಿ. ಹೆಂಗ್ ಮಾಡ್ತೀವಿ ಅಂತ ತೋರಿಸ್ತೀವಿ, ಬನ್ನಿ. ಪೂಜೆ ಯಾಕೆ ನಾನು ಹೊಡೆದಲ್ಲಿ ಅಳ್ತಾ ಇದ್ದೀನಿ ಇವಾಗ, ಅಷ್ಟು ಜೋರಾಗಿ ಹೊಡೆದಲ್ಲ. ಹೊಡಿಬೇಕು ನಿಮ್ಗೆ ಹೇಳಿದ ಮತ್ತೆ ಕೇಳಲ್ಲ. ಸುಳ್ಳೆಲ್ಲ ಹೇಳ್ಬೇಡ, ಈರುಳ್ಳಿ ಕುಯ್ತಾ ಇದ್ದೀನಿ ಅಷ್ಟೇ ಅಳ್ತಾ ಇದ್ದೀನಿ. ಸುಮ್ಮನೆ ಅಂದರೆ ಅದನ್ನೇ ಕಂಟಿನ್ಯೂ ಮಾಡ್ಕೊಯ್ತಾವಳೆ. ಇಷ್ಟಿಂದ ಹತ್ತಿನ ತಗ್ತಾ ಇರಬೇಕು. ಅಳಬೇಡ ನೀನು, ಕಾಯಿ ಸರಿಕೆ. ನಾನು ಈರುಳ್ಳಿ ಕುಯ್ ಕಳ್ತಾ ಇದ್ದೀನಿ, ನೀನು ಕಾಯಿ ಸರಿಕೆ ಹೇಳ್ತಾ ಇದೆಯಲ್ಲ. ನೋಡಿ, ಬ್ಯಾಡ್ಗೆ ಚಿಕನ್ ಚಾಪ್ಸ್ ಮಾಡೋಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಹಾಕಬೇಕು ಅಂತ ಹೇಳ್ತಾ ಇದ್ದೀನಿ, ನೋಡ್ಕೊಳ್ಳಿ. ಬ್ಯಾಡ್ಗೆ ಮೆಣಸಿನ್ಕಾಯಿ, ಖಾರದ ಮೆಣಸಿನ್ಕಾಯಿ, ಧನಿಯಾ ಕಾಳು, ಬೆಳ್ಳುಳ್ಳಿ, ಶುಂಠಿ, ಈರುಳ್ಳಿ, ಟೊಮೊಟೊ, ಎಣ್ಣೆ, ಅರಿಶಿನ ಪುಡಿ, ತೆಂಗಿನಕಾಯಿ ತುರಿ, ಕಡಲೆ, ಚಕ್ಕೆ, ಲವಂಗ ಮತ್ತು ಮೆಣಸು, ಕೊತ್ತಂಬರಿ ಸೊಪ್ಪು. ನೋಡಿ, ಇಷ್ಟೆಲ್ಲ ಹಾಕ್ಬಿಟ್ಟು ಮೊದಲು ಮಸಾಲೆನ ಹುರ್ಕೋಬೇಕು. ಹೆಂಗೆ ಹುರ್ಕೋಬೇಕು ಅಂತ ತೋರಿಸ್ತೀವಿ, ಬನ್ನಿ. ಚಿಕನ್ನ ನೀಟಾಗಿ 2 ಸಲ ತೊಳ್ಕೊತಾ ಇದ್ದೀನಿ. ಅದ್ ನೋಡಿ ಹೆಂಗಾರ ಆಡ್ತಾ ಇದ್ದೆ ಚಿಕನ್ ಎತ್ಕೋಕೆ. ನನಗೆ ಹೊಡ್ಕೊ ಹೊಟ್ಟೈತದ್ ಬಿಟ್ರೆ ಇಲ್ಲೇ ಸುತ್ತಾಡ್ತಾ ಇದ್ ನಾನು ಸುತ್ತಮುತ್ತ. ನೋಡಿ ಅಲ್ಲೇ ಕುತ್ಕೋತ್ ಮರದ್ಮೇಲೆ. ಮಸಾಲೆ ರೆಡಿ ಮಾಡ್ಕೊಳ್ಳೋದಿಕ್ಕೆ ಬಾಣಲೆ ಮಡಗ್ತಾ ಇದ್ದೀನಿ. ಮೊದಲು ಪಾತ್ರೆಗೆ ಎಣ್ಣೆ ಹಾಕ್ತಾ ಇದ್ದೀನಿ. ಎಣ್ಣೆ ಕಾದಿದೆ. ಇವಾಗ ಚಕ್ಕೆ, ಲವಂಗ ಮತ್ತೆ ಮೆಣಸು ಹಾಕ್ತಾ ಇದ್ದೀನಿ. ಇವಾಗ ಧನಿಯಾ ಕಾಳು ಹಾಕ್ತಾ ಇದ್ದೀನಿ. ಪೂಜಾ ನಿನ್ನಂಗೆ ಆಡ್ತಾವೆ ಯಾಕೆಲ್ಲ ನಿಮಗೆ ತಿರುಗಿಸ್ಬಷ್ಟು. ಇವಾಗ ಖಾರದ ಮೆಣಸಿನ್ಕಾಯಿ ಮತ್ತೆ ಬ್ಯಾಡ್ಗೆ ಮೆಣಸಿನ್ಕಾಯಿ ಹಾಕ್ತಾ ಇದ್ದೀನಿ. ಶುಂಠಿ, ಬೆಳ್ಳುಳ್ಳಿ, ಈರುಳ್ಳಿ ಮತ್ತೆ ಟೊಮೊಟೊ ಹಾಕ್ತಾ ಇದ್ದೀನಿ. ತೆಂಗಿನಕಾಯಿ ತುರಿ ಮತ್ತೆ ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೀನಿ. ನೀಟಾಗಿ ಉರಿಯವ ಪೂಜಾ. ನೋಡಿಯ ಮಸಾಲೆ ನೀನು ಮತ್ತೆ ಟೇಸ್ಟ್ ಮಾಡ್ತಾ ಇದ್ದೀನಿ. ರೆಡಿ ಮಾಡಿ ಒಂದು ಕಲರ್ ಆಯ್ತು. ನೀನೇ ಮಾಡ್ಕೊ. ಕೊನೆಯದಾಗಿ ಕಡಲೆ ಹಾಕ್ತಾ ಇದ್ದೀನಿ. ನೋಡಿ, ಇವಾಗ ಮಸಾಲೆ ರೆಡಿ ಆಗಿದೆ. ಇಲ್ಲ ಇಳಿಸ್ಕೊತೀವಿ. ನೋಡಿ, ಇದಿಷ್ಟನ್ನು ರುಬ್ಕೋಬೇಕು. ಮತ್ತೆ ಪಾತ್ರೆಗೆ ಹಾಕ್ತಾ ಇದ್ದೀನಿ. ನೋಡಿ, ಮಸಾಲೆ ಹುರ್ಕೊಂಡಿರೋ ಬಾಣಲಿಗೆ ಇವಾಗ ಎಣ್ಣೆ ಹಾಕ್ತಾ ಇದ್ದೀನಿ. ಎಣ್ಣೆ ಕಾದಿದೆ. ಇವಾಗ ಈರುಳ್ಳಿ ಹಾಕ್ತಾ ಇದ್ದೀನಿ. ಪೂಜಾ ಬೇಗ ಚಿಕನ್ ತಗೊಂಡ್ ಬಾ. ಈರುಳ್ಳಿ ಫ್ರೈ ಆಗಿದೆ. ಇವಾಗ ಚಿಕನ್ ಹಾಕ್ತಾ ಇದ್ದೀವಿ.
ರುಚಿಗೆ ತಕ್ಕಷ್ಟು ಕಲ್ಲುಪ್ಪು ಮತ್ತೆ ಅರಿಶಿನ ಹಾಕ್ತಾ ಇದೀವಿ. ಬಾಯ್ ಎಲ್ಲಿ ಬೈತಾ ಇದ್ದೀನಿ ನಾನು ಚಿಕನ್ ಊರಿಗೆ ಕೊಟ್ಬಿಟ್ಟು ನೋಡು ಖಾರ ರುಬ್ಬಿಸ್ಕೊಬಾರ್ದು ನೀನು ಬರ್ತೀನಿ ಬೇಗ. ತೋರ್ಸ್ಬಿಟ್ಟು ಹೋಗ್ಬೇಕು ತಾನೇ. ಸರಿ ಆಯ್ತು. ಅಲ್ಲೆಲ್ಲಿ ಹೆಂಗ್ ಹೋಯ್ತಾಳೆ? ಬರ್ತೀನಿ. ಅಲ್ಲೇ ಇದ್ಬಿಡು. ಚಿಕನ್ ಪೀಸ್ ಉಳಿತಾವೆ ನನಗೆ. ಇನ್ನೇನು ಚಿಕನ್ನೇ ಬೆಂದೋಯ್ತು. ಈ ತಾಯಿ ರುಬ್ಬಿಸ್ಕೊಂಡು ಇನ್ನೂ ಬರಲಿಲ್ಲ. ಬರ್ತಾ ಇದ್ದೀನಿ ಇರು. ಬದುಕಿಲ್ವೇ ಹೋಗಿ ನಡ್ಕೊಂಡು ನೋಡು ಯಾವ ಕಲರ್ ಚೆನ್ನಾಗದೆ. ಉತ್ಕೊ ಬಂದ್ಬಿಟ್ಟ ಬಿಗಿಯಾಗೆ. ಮಳೆ ಬೇರೆ ಬರ್ತಾ ಇದೆ ನೆನ್ಕೊಂಡ್ ಬಂದೆ. ಸಾಕಾಯ್ತು ಬೇಗ ಚಿಕನ್ ಎಲ್ಲ ಬೆಂದೋಯ್ತದೆ. ನೋಡಿ ರುಬ್ಕೊಂಡು ಬಂದಿರೋ ಮಸಾಲೆ ಹಾಕ್ತಾ ಇದ್ದೀನಿ. ಪೂಜಾ ನೀನು ತಿಂದ್ರೆ ಕಳೆದೋಯ್ತು ನನಗೆ. ನೀನು ನಾನು ಬೇರೆನೆ. ಏನು ಪರಿ ಮಸಾಲೆ ಇರೋದು ಹಂಗೆ. ಬ್ಯಾಡಗಿ ಮೆಣಸಿನ್ಕಾಯಿ ಅಂತ ಏನು ಅನ್ಕೊಂಡಿದ್ವಿ. ಮಸಾಲೆ ತೊಳೆದು ನೀರು ಹಾಕ್ತಾ ಇದ್ದೀನಿ. ಈಗ ಹಂಗಿರ್ತದೆ ರೆಡ್ ಕಲರ್ ಚಾಪ್. ವಿಡಿಯೋ ಮಾಡೋಕೆ ಬೇರೆ ಬಂದ್ಬಿಟ್ಟಿದ್ದೀವಿ ಇವತ್ತು. ಮಳೆ ನೋಡಿ ಹೆಂಗೆ ಮಾಡ್ತದೆ. ಜೋರಾಗೂ ಹೋಯ್ತಲ್ಲ, ಮೆಲ್ಗೂ ಬರ್ತಾ ಇಲ್ಲ. ಇಲ್ಲ ಸುಮ್ಮನೆ ಹೋಯ್ತಾ ಇಲ್ಲ. ತುಂತುರು ಮಳೆ. ಒಲೆ ಸೌದೆ ಎಲ್ಲ ತ್ಯಾವ ಮಾಡ್ತಾ ಇದೆ ನೋಡಿ. ಒಲೆ ಉರಿಕೆ ಬಿಡ್ತಾ ಇಲ್ಲ. ಇಷ್ಟು ಒಳ್ಳೆ ರೆಸಿಪಿ ಮಾಡ್ತಾ ಇದ್ದೀವಿ ಇವತ್ತು ಬೇರೆ. ಇವತ್ತು ಅನುಭವ ಮಾಡು ಮತ್ತ ಮಳೆನೇ ಅನ್ಕೊಂಡು ಸಣ್ಣನಿ. ಚಿಕನ್ ಚಾಪ್ಸ್ ರೆಡಿಯಾಗಿದೆ. ಇವಾಗ ಎಳ್ಸ್ಕೊತಾ ಇದ್ದೀವಿ. ಏನು ಕಲರ್ಫುಲ್ ಆಗಿ ಕಾಣ್ತಾ ಇದೆ ನೋಡಿ. ಬ್ಯಾಡ್ಗೆ ಚಿಕನ್ ಚಾಪ್ಸ್ಗೆ ಕಾಂಬಿನೇಷನ್ ಆಗಿ ಪರೋಟ ಸುಟ್ಕೋತಾ ಇದ್ದೀವಿ. ಮಳೆ ಬೇರೆ ಬತ್ತಾದೆ ಇಲ್ಲಿ. ಇವತ್ತು ಅಕ್ಕಿ ಎಣ್ಣೆ ಹಾಕ್ತಾನೆ ಪರೋಟ ಸುಡ್ತಾ ಇದೀಯಾ ಕ್ರಿಸ್ಪಿ ಆಗಿರ್ಲಿ ಅಂತ. ಎಣ್ಣೆ ಹಾಕಿದ್ರೆ ಮೆತ್ತಗಾಗೋಯ್ತವೆ ಅಲ್ವೇ? ಹೌದು. ಪೂಜಾ ನವಿಲ್ ತೋರಿಸ್ತೀನಿ ಬಾ ಬೇಗ. ಪರೋಟ ಎಲ್ಲ ಬೇಗ ಬೇಗ ಬಾ. ಕಾಣ್ತಾ ಇಲ್ಲ ಅನ್ಕೋಬೇಡ. ಇಲ್ಲಿ ನೋಡು ಝೂಮ್ ಆಗ್ತಾ ಕ್ಯಾಮ್ರಾ. ಇಲ್ಲಿ ನೋಡು ಇಲ್ಲಿ ನೋಡು ನೋಡು ನವಿಲ್ ಹೆಂಗ್ ಝೂಮ್ ಹಾಕಿದೀವಿ ನೋಡು ಹೆಂಗ್ ಕೂತದೆ. ಎಷ್ಟು ದೂರ ಇದೆ ಗೊತ್ತೇ ಅದು. ಆದ್ರೆ ಕ್ಯಾಮ್ರಾ ಝೂಮ್ ಹಾಕಿರೋದು. ಮಳೆ ಅಲ್ವೇ ಕೂತದೆ ಪಾಪ. ಎಲ್ಗೋದ ಪಾಪ. ಬಿಸಿ ಬಿಸಿ ಪರೋಟ ರೆಡಿಯಾಗಿದೆ. ನೋಡಿ ಬ್ಯಾಡಗೆ ಚಿಕನ್ ಚಾಪ್ಸ್ ರೆಡಿಯಾಗಿದೆ. ತಿನ್ನೋಕೆ ರೆಡಿಯಾಗಿದ್ದೀವಿ ನಾವು. ಪರೋಟ ಹಾಕಿ ಪೂಜಾ ರೆಡಿ. ಮಳೆ ನಿಂತೋಯ್ತು. ನೋಡಿ ಮಳೆ ಹೆಂಗ್ ಮಾಡ್ತು. ಅಡುಗೆ ಮಾಡುವಾಗ ಬತ್ತು. ಇವಾಗ ನೋಡು ನಿಂತೋಯ್ತು. ನೋಡಿ ಇಷ್ಟು ಬೇಗ ತಿಂತ ಇದ್ದೀವಿ. ಐತಿ ಯಾವಾಗ ಹೋಗೋದು ನಂದು ಗೊತ್ತೇನೇ ಇಲ್ಲ. ಇವಾಗಲೂ ಅದ್ಭುತವಾಗಿ ಆಗೈತೆ. ಏನು ಇಷ್ಟೊಂದು ಸೂಪರ್ ಆಗದಲ್ಲ ಟೇಸ್ಟು. ನಾವೇ ಮಸಾಲೆ ಹುರಿದಿದ್ದೀವಲ್ಲ. ಕಲರ್ ನೋಡಿ ಹೆಂಗಿದೆ. ಬೆಳಗ್ಗೆ ಮೆಣಸಿನ್ಕಾಯಿ ಚಿಕನ್ನು
ನೋಡಿ ಪರೋಟದ ಜೊತೆ ಸ್ವಲ್ಪ ಚಿಕನ್ನು ಚಾಪ್ಸು ಹಾಕೋದ್ರಿಂದ ನಾವು ಜಾಸ್ತಿ ಗ್ರೀನ್ ಕಲರ್ ಚಾಪ್ಸ್ ಮಾಡಿದ್ದೀವಿ, ರೆಡ್ ಕಲರ್ ಮಾಡೇ ಇರಲಿಲ್ಲ, ಆದರೂ ಚೆನ್ನಾಗಿದೆ ಅಲ್ವಾ. ಅದು ಮಸಾಲೆ ಈಗ ತಾನೇ ಹುರ್ದು ಹಾಕಿ ಮಾಡಿದ್ದೀವಲ್ವೇ, ಟೇಸ್ಟ್ ಮಾತ್ರ ಅದ್ಭುತವಾಗಿ ಆಗೈತೆ. ಅದ್ರ ಜೊತೆಗೆ ಈ ಚಿಕನ್ ಒಳಗೆಲ್ಲ ಮಸಾಲೆ ನೀಟಾಗಿ ಇಟ್ಕೊಂಡೈತೆ. ಕಲರು ನ್ಯಾಚುರಲ್ ಕಲರ್. ಬ್ಯಾಡ್ಗ ಮೆಣಸಿನ್ಕಾಯಿ ಹಾಕ್ತಿದ್ದೀವಲ್ಲ ಅದಕ್ಕೆ. ಚಿಕನ್ ಪೀಸ್ ನೋಡು ಹೆಂಗದೆ. ಈ ಥರ ಕಾಂಬಿನೇಷನಲ್ಲಿ ನೀವು ಒಂದ್ಸಲ ಟ್ರೈ ಮಾಡಿ, ನಿಜವಾಗ್ಲೂ ಟೇಸ್ಟ್ ಅಂತೂ ಅದ್ಭುತವಾಗಿದೆ. ಈ ಕಾಂಬಿನೇಷನ್ ನಮ್ಮ ಆಮೇಲೆ ಮಳೆಯಲ್ಲಿ ಅವ್ರು ಮಳೆ ಕೇಳ್ತಾರೆ. ಚಿಕನ್ ಮತ್ತು ಪರೋಟ ಕಾಂಬಿನೇಷನ್ನ. ಇದೇ ಥರ ಹೆಚ್ಚಿನ ವಿಡಿಯೋಗಳಿಗಾಗಿ ಪ್ಲೀಸ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ತಪ್ಪದೆ ಕಮೆಂಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ಬಾಯ್. ಚೊತ್ರಿಟ್ಕೋ ಕರೆಕ್ಟಾಗೆ.